ಐವರ ಕಾಂತೆ ಎನಿಸಿದೆ ಚಿಂತೆ ಐವರ ಕಾಂತೆ ಎನಿಸಿದೆ ಚಿಂತೆ ತಳೆದೆ ಪರಿಭವ ಸವೆಸಿದೆ ಜೀವ ತಳೆದೆ ಪರಿಭವ ಸವೆಸಿದೆ ಜೀವ ಸರ್ವೇಶ ಕೊಡುತ್ತಿರವೆ ಭವ ಸರ್ವೇಶ ಕೊಡುತ್ತಿರವೆ ಭವ ಜ್ವಲಿಸುವುದನ ವರದ ನಿಜಾದ ಕಲುಷಿತ ಮನದ ವ್ಯಾಕುಲ ಭಾವ ಜ್ವಲಿಸುವುದನ ವರದ ಜ್ವಲಿಸುವುದನ ವರದ ಜ್ವಲಿಸುವುದನ ವರದ ದೀನ ದಯಾನಿಧಿ ವಾಸುದೇವ ನಿನ್ನ ಹೊರತಾಗಿ ನನಗೆ ಬೇರೆ ಗತಿಯಾತು ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆ ನನ್ನ ಕೈ ಹಿಡಿದ ಪತಿಗಳು ನನ್ನನ್ನು ಭೋಗ್ಯ ವಸ್ತುವಿನಂತೆ ದ್ಯೂತದಲ್ಲಿ ಪಣವಾಗಿಟ್ಟು ಸೋತರು ಹಸ್ತಿನಾವತಿಯ ರಾಜಸಭೆಯಲ್ಲಿ ಸರ್ವರ ಸಮಕ್ಷಮದಲ್ಲಿ ದುಶ್ಯಾಸನದಿಂದ ಅಪಮಾನಿಸಲಾದು ಇನ್ನು ನನ್ನ ಕಷ್ಟಗಳು ಕಳೆದು ಕೊನೆಗೆರಡು ದಿನಗಳಾದರೂ ಸುಖವಾಗಿರೋಣವೆಂದು ಭಾವಿಸಿದರು ಹೆಜ್ಜೆ ಹೆಜ್ಜೆಗೂ ಈ ಅಪಮಾನ ವಿಧಾತ ಪಾಂಚಾಲಿಯ ಹಣೆಯಲ್ಲಿ ಇನ್ನು ಏನೇನು ಬರೆದಿರುವೆ ಪಾಂಚಾಲಿ ರೇ ಪಾಂಚಾಲಿ ಇವಳೇಗೆ ಈ ರೀತಿ ಚಿಂತಮಗ್ನರಾಗಿರುವಳು ಶಾಂತಿ ಶಾಂತಿ ವರ ಧೀರಳಾಗಿ ವರ ಪತ್ನಿಯಾಗಿ ಮರುಗುವೆ ಶಾಂತಿ ಶಾಂತಿ ವರ ಧೀರಳಾಗಿ ವರ ಪತ್ನಿಯಾಗಿ ಮರ್ಗಲೆ ಸಕೆ ಕೊಂಡು ಹೋದರ ಪತ್ನಿಯಾಗಿ ನೀನು ದೇವಿ ಕೊಂಡು ಹೋದರ ಪತ್ನಿಯಾಗಿ ನೀನು ದಂಡದಿಂದ ದೇವಿ ದಂಡದಿಂದ ಕಡು ಕಷ್ಟದಿಂದ ಕೋವೆಯಕ್ಕೆ ಕೋಮಲಾಗಿಯೇ ಕಡು ಕಷ್ಟದಿಂದ ದುಡುಕೋವೇಕೆ ಕೋಮಲಾಗಿಯೇ ಶಾಂತಿ ಶಾಂತಿ ವರ ಧೀರಳಾಗಿ ವರ ಪತ್ನಿಯಾಗಿ ಮರ್ಗಲೆ ಸಕೆ ಏನಾಯಿತು ನಿಷ್ಕಾರಣವಾಗಿ ಹೇಳುತ್ತಿರವೆಲ್ಲ ಕಾರಣವೇನು ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ ಪಾಂಚಾಲಿಯ ಅಣುವಿಗೆ ಒಂದಲ್ಲ 10 ಕಾರಣಗಳು ಛೇ ವಿಧಾತ ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಏಕೆ ಸೃಷ್ಟಿಸಿದೆ ಅಳಬೇಡ ಪಾಂಚಾಲಿ ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜ ನಿಯಮ ಭಗವತ್ ಸ್ವರೂಪಿಗಳಾದ ಆ ಋಷಿಗಳ ಆಜ್ಞೆ ಪತಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಋಷಿಗಳೇ ಆಜ್ಞೆ ಮಾಡಿದರೆ ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳು ದೇವಿ ರುಮಿ ಮಳ್ಳಿಯಲ್ಲಿ ಓದಿದ್ದೆ ದೇವಿ ಓದಿದ್ದೆ ರುಮಿ ಮಳ್ಳಿಯಲ್ಲಿ ಓದಿದ್ದೆ ಬಿಡು ಬಿಡು ಇಂದಯ ಹರುಳ ಬಗೆಯ ದೂಡರ ಕರುಳ ದೇವಿ ಬಿಡು ಬಿಡು ಇಂದಯ ಹರುಳ ಬಗೆಯ ದೂಡರ ಬಡಲ ಓದಿದ್ದೆ ರುಮಿ ಮಳ್ಳಿಯಲ್ಲಿ ಓದಿದ್ದೆ ದೇವಿ ಧರ್ಮಜನಾಗೆ ನೀ ಶೀಘ್ರವೇ ಬರುತ್ತದೆ ದೇವಿ ಧರ್ಮಜನಾಗೆ ನೀ ಶೀಘ್ರವೇ ಗುರುಗುಲದೆ ಸಜ್ಜಿಸುವೆ ಮದಾಂಧನವರ
ಮದಾಂಧನವರ ಮಕ್ಕಳಾಗದೆ ತಿಂದರೆ ಬಿಡುಗರು ಮಕ್ಕಳಾಗದೆ ತಿಂದರೆ ಬಿಡುಗರು ಹೇಗೆ ಯೋಚಿಸೆ ಕರುಣಿ ಮಣ್ಣಿಯಲ್ಲಿ ಹೇಗೆ ಯೋಚಿಸೆ ಹೇಗೆ ಯೋಚಿಸೆ ಹೇಗೆ ಯೋಚಿಸೆ ಅಣ್ಣನ ಒಂದು ದಿನದ ಅವಿವೇಕದಿಂದಾದ ಇಂದನೆಯು ನಮ್ಮನ್ನು ಸಾಯುವ ತನಕ ಬಿಟ್ಟಿದ್ದಲ್ಲ. ದ್ರೌಪದಿ ಪ್ರಿಯತಮೆ, ಅಣ್ಣನ ಅಪರಾಧಗಳನ್ನು ಕ್ಷಮಿಸುವಂತೆ ನಾನೆಷ್ಟೋ ಸಾಲಿನಲ್ಲಿ ಕೇಳಿಕೊಳ್ಳಲಿಲ್ಲವೇ? ಆದದ್ದು ಹಾಗೆ ಹೋಯಿತು, ಅದನ್ನು ಮರೆತು ಬಿಡು. ಈ ದಿನ ದುಃಖಿಸಲು ಕಾರಣವೇನು? ತಿಳಿಸುವೆನು. ಅದರಿಂದ ಆಗುವ ಫಲವೇನು? ಎಷ್ಟೇ ಆದರೂ ನೀನು ಅಣ್ಣನ ಆಜ್ಞಾಧಾರಕನಲ್ಲವೇ? ಅದು ಇಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಹಾಗಾದರೆ ತಿಳಿಸುವೆ ಕೇಳು. ಈ ದಿನ ಹಸ್ತಿನಾಂಬಿಯ ಮಂದಿರಕ್ಕೆ ದೇವಿಯ ದರ್ಶನಕ್ಕೆ ಹೋಗಿದ್ದೆ. ದುರ್ಯೋಧನನ ಪತ್ನಿಯಾದ ಭಾನುಮತಿಯೂ ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು. ಈಗಲಾದರೂ ಈ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವೆನೇ ಪಾಂಚಾಲಿ ಎಂದು ಪರಿಹಾಸ್ಯ ಮಾಡಿ ನಕ್ಕಳು ಪ್ರಾಣೇಶ್ವರ. ಏನು ದುರ್ಯೋಧನ ಪುನಃ ಸಂಧಿಗೆ ಪ್ರಯತ್ನ? ಹಾಗಾದರೆ ನನ್ನ ಸಂದೇಹವು ನಿಜವಾಯಿತು. ಗೋಪಿಕಾಂಗನೆ ವಿಲಾಸ ವಿಭ್ರಮ ಮಗ್ನಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕ್ಕೆ ನಿಂದಿರದಾಗಲೇ ನಾನು ಈಗಾಗಬಹುದೆಂದು ಭಾವಿಸಿದೆನು. ಅದಿರಲಿ, ಆ ಭಾನುಮತಿಗೆ ಏನೊಂದು ಉತ್ತರವನ್ನು ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟೆ. ಏನೆಂದು? ಬಿಡಿಸುವವರೆಗೂ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ? ಪಾಪು ಪಾಂಚಾಲಿ, ಪಾಪು. ಬಹಳ ಚಮತ್ಕಾರವಾದ ಮಾತು. ನೀ ನಮ್ಮ ಸಂಗಡ ಕದನಾಡುವುದರಲ್ಲಿ ನಿನ್ನ ಚತುರತೆಯಿಂದ ಮುಗಿಸಿದ್ದೆ ಎಂದು ಭಾವಿಸಿದ್ದೆನು. ದ್ರೌಪದಿ ಪ್ರಿಯತಮೆ, ಪ್ರಾಣೇಶ್ವರ, ಇಂತಹ ಸಂತೋಷದ ಸಮಯದಲ್ಲಿ ಪ್ರಾಣೇಶ್ವರ, ಜಾನೆ ನನ್ನ ಜಾನೆ ಬಾರೆ ಜಾನೆ ನನ್ನ ಜಾನೆ ಮುದ್ದಾಡುವೆನು ಬಾರೆ ಹೀಗೆ ಮನ ಪ್ರೀತಿಯ ಪ್ರೇಯಸಿನಿ ದೇವಿ ಮನ ಪ್ರೀತಿಯ ಪ್ರೇಯಸಿನಿ ಜಾನೆ ನನ್ನ ಜಾನೆ ಮುದ್ದಾಡುವೆನು ಬಾರೆ. ಆಶವ ದೈವೇ ನಾಶವ ದೈವೆ ಸುಳ್ಳದು ಸಾಧನ ಹೊಡಲನು ಬಗೆದು. ಹೌದು ಬಂದಲಿ ಸುಳ್ಳದು ಸಾಧನ ಹೊಡಲನು ಬಗೆದು ಹಣಗಳು ದುರ್ಗರ ಶಿರವನ್ನು ಕಡಿವೆ.
ಪ್ರಿಯ ಪ್ರೇಯಸಿ ಜಾಣೆ ಜಾಣೆ ಅಮ ಜಾಣೆ ಒದ್ದಾಡುವೆನು ಭಾರೆ. ಪ್ರಾಣೇಶ್ವರ, ಹೇಳಿ. ಸಮಯವಿದೆ ಶೃಂಗಾರಕ್ಕೆ ಭೀಮಾ, ಸಮಯವಿದೆ ಶೃಂಗಾರಕ್ಕೆ ಭೀಮಾ, ಸಮಯವಿದೆ ಶೃಂಗಾರಕ್ಕೆ ಭೀಮಾ, ರಮತೆಯ ಮನಗೆ ನೀರ ವಿರಾಮ. ಸ್ವಾಮಿ ರಮತೆಯ ಮನಗೆ ನೀರ ವಿರಾಮ, ಸಮಯವಿದೆ ಶೃಂಗಾರಕ್ಕೆ ಭೀಮಾ. ಮನಮುದಿ ಸೌಮದು ಆಸ ವಿಲಾಸ. ಸ್ವಾಮಿ ಮನಮುದಿ ಸೌಮದು ಆಸ ವಿಲಾಸ, ಕೌರವ ಸಿರಿವ ಧರಿಯುಳು ನೀನು. ಕೌರವ ಸಿರಿವ ಧರಿಯುಳು ನೀನು. ಚೆಲ್ಲುತ್ತ ಸೇರುವೆ ಆಗ, ಹೌದು. ಚೆಲ್ಲುತ್ತ ಸೇರುವೆ. ಪ್ರಾಣೇಶ್ವರ, ದೇವಿ ಇನ್ನು ಸಮಯವಿದೆ. ಚೆಲ್ಲುತ್ತ ಸೇರುವೆ ಕಾಂತೆಯಲಿ, ಚೆಲ್ಲುತ್ತ ಸೇರುವೆ ಕಾಂತೆಯಲಿ, ಸಮಯವಿದೆ ಶೃಂಗಾರಕ್ಕೆ ಭೀಮಾ, ರಮತೆಯ ಮನಗೆ ನೀರ ವಿರಾಮ. ರಮತೆಯ ಮನಗೆ ನೀರ ವಿರಾಮ, ಸಮಯವಿದೆ. ಪುನಃ ನನ್ನ ಬಾಯಿಂದ ಆ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಲು ಅಪೇಕ್ಷೆಯ ಪಾಂಚಾಲಿ. ಈ ಭೀಮನು ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತಹ ಹೇಳಿಯಲ್ಲ. ಆಹಾ, ಹೇಳುವುದು ಮಾತ್ರವಲ್ಲ, ಆಡಿದಂತೆ ಮಾಡಬೇಕೆಂಬುದೇ ನನ್ನ ಇಚ್ಛೆ. ಸುಮ್ಮನಿಚ್ಚಿದರೇನಾಯಿತು? ಎಷ್ಟೇ ಆದರೂ ನೀನು ಅಣ್ಣನ ಆಜ್ಞಾ ಧಾರಕನಲ್ಲವೇ? ನನ್ನನ್ನು ಕೇಳಿದ ಬೇಡ ಪಾಂಚಾಲಿ. ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಶಾಂತಿಯನ್ನು ಬಯಸುವರು ಸಂಧ್ಯಾ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಬಲವಾಸು ನಿಲ್ಲಿಸುತ್ತಿರುವನು. ಧರ್ಮ ಪರಾಯಣ ಯುಧಿಷ್ಠಿರನು ದುರ್ಯೋಧನಂದ ಪರಾಧವನ್ನು ಕ್ಷಮಿಸಬಹುದು, ಆದರೆ ನಾನೊಂದು ಗಳಿಗೆಯನ್ನು ತೆಗೆದುವುದಿಲ್ಲ. ಕೂಡಮೌರವನ ಬಾಳ ಗೆಲ್ಲಿಸದೆ ತಾಳು ತಾಳು ಸೋಮನಿಯೇ ಕೂಡಮೌರವನ ಬಾಳ ಗೆಲ್ಲಿಸದೆ ತಾಳು ತಾಳು ಸೋಮನಿಯೇ ಸೈ ಸೈ ಈ ಪರಿಯಲು ದೂರದಳು ಸೈ ಸೈ ಈ ಪರಿಯಲು ದೂರದೊಳಗಲೇ ಗುರುಕುಲವೆಲ್ಲವ ಸದೆ ಪಡೆಯಲು ಕಾಂತೆಯೇ ಗುರುಕುಲವೆಲ್ಲವ ಸದೆ ಪಡೆಯಲು ಕಾಂತೆಯೇ ಗುರುಳ ಕೌರವ ಸಿಗಿದು ಬಗೆವನ ಗುರುಳ ಕೌರವ ಸಿಗಿದು ಬಗೆವನ ಸೈ ಸೈ ಈ ಪರಿಯಲು ದೂರದಳು ಸೈ ಸೈ ಈ ಪರಿಯಲು. ನೋಡು ಅಣ್ಣ, ಆಗಲೇ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ಕೇಳಿ ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಆತನನ್ನು ಸಮಾಧಾನ ಪಡಿಸಲು ನಿನ್ನನ್ನು ಹೊರತು ಮತ್ತಾರು ಶಕ್ತರಲ್ಲಣ್ಣ. ಪಾರ್ಥ, ಈ ಸಾರಿ ಭೀಮನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುತ್ತಿರುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ಭೀಮಸೇನ, ನನ್ನಲ್ಲಿ ಕೋಪವೇ ತಮ್ಮ, ಶಾಂತನಾಗು. ಅಣ್ಣನೇಕೆ ಸಿಟ್ಟಿನಿಂದಿರುವನು? ಏಕೆ? ಈ ನನ್ನ ಬಿರುಗೂದಲು ನಿಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಡುತ್ತಿಲ್ಲವೇ? ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ
ನಿಮಗೊಂದು ಮಾತು ತಿಳಿಸಬೇಕೆಂದಿರುವನು. ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲೇ ಈಗಲೇ ಹೇಳುವೆನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು, ಅರ್ಜುನನು ಅನುಭವಿಸಬಹುದು. ಆದರೆ ಈ ದಾಸ್ಯಾವೃತ್ತಿಯನ್ನು ಪಾಂಡವರ ಕಳಂಕವೆಂದೇ ಭಾವಿಸುವೆನು. ದರಿದ್ರ ಭಿಕ್ಷುಕರಂತೆ ಕಂಡವರ ಮನೆಯ ಬಾಗಿನಲ್ಲಿ ಸಂಧಿಯಾತನೆ ಮಾಡಲು ಪಾಂಡರಾಜನನ್ನು ನಮ್ಮನ್ನು ಪುತ್ರರನ್ನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸರಿಯಾಗಿ ಕಾಣಬಹುದು, ಆದರೆ ಇನ್ನೊಂದು ಗಳಿಗೆಯೂ ನಾನು ಸಹಿಸುವುದಿಲ್ಲ. ಯುದ್ಧಕ್ಕಾಗಿ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಕಲೆ ಇವೆರಡೇ ಈ ಕುರುಬರವನ್ನು ಸಂಪೂರ್ಣವಾಗಿ ನಾಶ ಮಾಡಬಹುದು. ನೀವು ನಿಶ್ಚಿತರಾಗಿ ಸಂಧಿಯ ಪ್ರಸ್ತಾಪವನ್ನು ಮಾಡುತ್ತೀರಿ. ನನಗೆ ತೋಚಿದ್ದನ್ನು ನಾನು ಮಾಡಿಯೇ ತಿಳಿಯುವೆನು. ಭೀಮಸೇನ ಬಡದಿ ಮಜಾಲಿಯ ಬಿಡುಮುಡಿಗ ಮಗು ಗುರು ಸಂಜಾತರ ತರಲಿದರಿರುವುದೇ. ಬಡದಿ ಮಜಾಲಿಯ ಬಿಡುಮುಡಿಗ ಮಗು ಗುರು ಸಂಜಾತರ ತರಲಿದರಿರುವುದೇ. ತಾಳಿದವಳು ಭೀಮಸೇನ ಅಗ್ರಜ, ತಮ್ಮ, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಶಾಂತನಾಗು ತಮ್ಮ. ಕೋಪ ಮಾಡಬೇಡವಣ್ಣ. ಧರ್ಮರಾಜನು ನಮ್ಮೆಲ್ಲರಿಗೂ ಹಿರಿಯವನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ಅನಿಷ್ಟ. ಪಾಂಚಾಲಿ, ಸಮಾಚಾರವೇನು? ಪಾಂಚಾಲೆ,
ಭಜನಾನಯ ವೀರಲಾರಜನಾವು ವೈರವ ಮರಸವೋ ವೈರವ ಮರಸವೋ ಧೈರ್ಯತೋ ಪಾವ ಮರೊಬ್ಬರೇ ಮಾನ್ಮನೆ ಮನೆಯೊಳೆ ಮರೊಬ್ಬರೇ ಕಾಂತೆ ಕಾಂತೆ ಇದಕ್ಕೆ ಏನ್ ಹೇಳುವೆ ಪಾಂಚಾಲಿ? ಧರ್ಮ ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯ ಧರ್ಮವೇನೆಂಬುದನ್ನೇ ಮರೆಯುವುದು ನಿಮಗೆ ಉಚಿತವೆನಿಸುವುದಲ್ಲವೇ? ಅರ್ಜುನ, ದ್ರೌಪದಿ, ಯುದ್ಧದಂತೆ ಶಾಂತಿ ಸಂರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ನೀನು ತಿಳಿದಿಲ್ಲ ಯುದ್ಧವು ಎಂತಹ ಘೋರಕವೆಂಬುದನ್ನು. ನಾವುಗಳ ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದ್ದೆ, ಆದರೆ ಮುಂದೆ ನಮ್ಮ ವಿಚಾರಕ್ಕಾಗಿ ನಾವೇ ದುಃಖಿಸಬೇಕಾಗುತ್ತದೆ. ರಾಜೇಂದ್ರ, ಅದಕ್ಕಾಗಿಯೇ ನಾನು ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನು ಮಾಡುತ್ತೇನೆ. ಸಂಧಿಗೆ ಕಳುಹಿಸಿ ಅಪಮಾನ ಹೊಂದಿದಿರಿ. ಪುನಃ ಶ್ರೀಕೃಷ್ಣ ಪರಮಾತ್ಮನ್ನು ಕಳುಹಿಸಿ ಎಲ್ಲಿ ಅಪಮಾನ ಪಡಿಸುವಿರೋ ಎಂಬುದೇ ನನ್ನ ಚಿಂತೆ ಆಗಿದೆ. ಏನೀ ಕೋಲಾಹಲ? ಅರ್ಜುನ, ನಾನಿನ್ನು ಹೋಗುವೆನು. ಸಂಧಿಯ ಫಲಾಫಲವನ್ನು ಕೇಳುವುದರಿಂದ ನನಗ ಪ್ರಯೋಜನವಿಲ್ಲ. ನಿಮ್ಮ ಅಪೂರ್ವ ವರ್ತನೆಯ ಪುರಸ್ಕಾರ ನಿಮಗೆ ಇರಲಿ. ಸ್ವತಂತ್ರವಾದ ನಡೆಯುವ ಸ್ವತಂತ್ರ ಮಾತ್ರ ನನಗಿರಲಿ. ಗಣೇಶ್ವರ, ಸ್ವಲ್ಪ ನಿಲ್ಲಿ. ಅದು ನೋಡಿ, ಯದುಪತಿ ನಮ್ಮನ್ನು ನೋಡಿ ನಗುತ್ತಾ ಇತ್ತಲೇ ಬರುತ್ತಿರುವರು. ಅಣ್ಣ, ಪರಮಾತ್ಮ, ಪಾಂಡುಪುತ್ರರ ಪ್ರಣವಗಳನ್ನು ಸ್ವೀಕರಿಸು. ವಿಜಯಶಾಲಿಯಾಗಿ ಧರ್ಮನಂದನ. ಪರಮಾತ್ಮ, ಭಕ್ತರ ಪೊರೆವ ಭಗವಂತನೇ ಮುಕ್ತಿಯ ಕೊಡುವ ಮುರಹರೇ. ಪರಮಾತ್ಮ, ಧರ್ಮನಂದನ, ಭಕ್ತರ ಪೊರೆವ ಭಗವಂತನೇ ಮುಕ್ತಿಯ
ಧರ್ಮನಂದನ. ಕಂಜದೊಳಾದ ಚಮನ ಮೋಹನ ಕರುಣ ಕುಲ ಜೀವನ ಮೋಹನ ಕಂಜದೊಳಾದ ಚಮನ ಮೋಹನ ಕರುಣ ಕುಲ ಜೀವನ ಮೋಹನ ಕಂಜದೊಳಾದ ಚಮನ ಮೋಹನ ಕರುಣಾನಿಧಿ ಮಾಧವ ಮಾಧವ ಮಾಧವ. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಎಲ್ಲವೂ ಸಮರ್ಪಕವಾಗಿ ನಡೆಯಿತು ಧರ್ಮನಂದನ. ಓದವನಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿ ನಡೆಯಿತು ಧರ್ಮನಂದನ. ಸಂಧ್ಯೆ ವಿಚಾರವೂ ನಡೆಯಿತು ಧರ್ಮನಂದನ. ಚಾರಿ ಇನ್ನಿಲ್ಲಿರಲು ನನಗೆ ಸಾಧ್ಯವಿಲ್ಲ. ಅವರ ಇಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋರಿದ್ದನ್ನು ನಾನು ಮಾಡಿಯೇ ತಿರುವನು. ಸ್ವಲ್ಪ ನಿಲ್ಲಿ, ನಮ್ಮಣ್ಣನ ಮಾತು ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿಯುವುದರಲ್ಲಿ ನನ್ನ ತಾಳ್ಮೆಯೇ ಮುಗಿಯುವುದು. ಯದುಪತಿ, ಸಭೆಯಲ್ಲಿ ಏನೇನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷೆಯಂತೆ ನಡೆಯಿತು ಧರ್ಮನಂದನ. ನಾನಿನ್ನು ತಡೆಯಲಾರ ಕುಡಿಯಪತಿ. ಈ ನಿನ್ನ ಸಮಸ್ಯೆಯ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಬಂದಿಯಾಯಿತೆ. ನಾನು ಹೋಗಿದ್ದು ಅದಕ್ಕಾಗಿಯೇ ಅಲ್ವೇ ಭೀಮಸೇನ? ಶ್ರೇಷ್ಠ, ಈಗ ತಿಳಿಯಿತು ನಿನ್ನ ಭೀಮತ. ಅಜ್ಞಾತ ವಾಸನತೆಯಿಂದ ಅರ್ಜುನನು ಬಳೆತಟ್ಟನು. ಈ ಸಂಧಿಯ ನೆಪದಲ್ಲಿ ನಮ್ಮೈವರಿಗೂ ಸೀರೆ ನೋಡಲು ಅಪೇಕ್ಷೆಯಾ? ಯಾದವ ರಾಣಿ ಪಾಂಡುಪುತ್ರನಿಗೆ ಇಷ್ಟೊಂದು ಆಕ್ರೋಶ? ಭೀಮಸೇನ, ನಿನಗೊಪ್ಪುವ ವಿಚಾರ? ಭೀಮಸೇನ, ನಿನಗೆ ಇಷ್ಟೊಂದು ಅಸಹನ ಏಕೆ? ನಾ ಸಾವಧಾನದಿಂದ ನನ್ನ ಮಾತನ್ನು ಕೇಳು. ಇದು ನಿನಗೆ ಅತ್ಯಂತ ಮಹತ್ವದ ವಿಷಯವೆಂದು ನಾನು ಹೇಳಲಿಲ್ಲವೇ ಭೀಮಸೇನ? ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗೆ ಎಂತಹ ಸಂಬಂಧ ಇರುವುದು? ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಪರಮಾತ್ಮ, ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ಸಂಧ್ಯೆ ವಿಚಾರವನ್ನು ತಿಳಿಸನು. ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು ದೇವ? ಭೀಷ್ಮ, ದ್ರೋಣಾದಿ ಮುಂತಾದವರು. ಆ ದುರ್ಯೋಧನ ಆತನು ಸಹ. ಇನ್ನು ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ವಾಕ್ಯವನ್ನು ಕೇಳಬೇಕೆಂದೇ ನಿನ್ನ ಇಚ್ಛೆಯಾಗಿತ್ತು. ಕೃಷ್ಣ ಅದನ್ನು ಸಾಧಿಸಿದೆ. ಸಾಧಿಸು, ಚೆನ್ನಾಗಿ ಸಾಧಿಸು. ಸಹೋದರರೇ, ನಿಮ್ಮ ಪೌರುಷ ಬಲವನ್ನು ನೀವೇ ಪುಂಜಿಸಿರಿ. ಅದರಲ್ಲಿ ಈ ಭೀಮನು ಯಾವ ಭಾವವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞಾಸೇನಿ, ನೀ ನಿರಾಶರಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸದೆ ಬಿಡನು. ಭೀಮಸೇನ, ನಿಲ್ಲಯ್ಯ, ನೀನು ವಿಡಂಬಾಪತಿಯ ಸರಿ. ಇಲ್ಲದಿದ್ದರೆ ಆ ರಕ್ತಕ್ಕೆ ನಾಳುವುದು ಹೇಗೆ ಸಾಧ್ಯ? ಶಾಂತನಾಗು. ಸ್ವಲ್ಪ ಸಮಾಧಾನದಿಂದ ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಶ್ರೇಷ್ಠ, ಸುಮ್ಮನೆ ನನ್ನನ್ನು ಕಾಡಬೇಡ. ಈ ಸಂಧಿಯ ಸುದ್ದಿಯು ನನಗೊಪ್ಪದು ಒಪ್ಪಲಾಗದು. ನೀನು ಕೋಪ ಮಾಡುವುದಿಲ್ಲ ಅಷ್ಟೇ. ನಿನಗೊಪ್ಪುವ ವಿಚಾರ ಹೊಂದಿರುವುದು. ಆ ದುರ್ಯೋಧನನು ನಿನಗೊಂದು ಪ್ರಿಯವಾದ ಸಂದೇಶವನ್ನು ಕಳಿಸಿದನು. ಏನು ದುರ್ಯೋಧನ ಸಂದೇಶ? ಹಾಗಾದರೆ ಅದರ ಉದ್ದೇಶವು ಸಂಧಿಯಾಗಿರಲಾರದು. ಹೇಳು ಕೃಷ್ಣ, ಏನು ಆ ಸಂದೇಶ? ಅದನ್ನು ಕೇಳುವ ಮೊದಲು ನೀನು ನನ್ನ ಬಳಿಯಲ್ಲಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಈ ಪರ್ಯಾಸ ಏಕೆ ಕೃಷ್ಣ? ಇಲ್ಲ, ನಾನು ಇಲ್ಲ, ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯ. ಎಲ್ಲಿ ನನ್ನ ಗದೆಯನ್ನು ಕೊಡು. ನನ್ನ ಗದೆಯನ್ನು ಸ್ವಲ್ಪ ದೂರವಾಗಿಟ್ಟು ನನ್ನ ಪಾರ್ಶ್ವದಲ್ಲಿ ಕುಳಿತುಕೋ. ಆಗ ನಿನಗೊಂದು ಪ್ರಿಯವಾದ ಸಂದೇಶವನ್ನು ಹೇಳುವೆನು. ಈ ಪರ್ಯಾಸ ಏಕೆ ಕೃಷ್ಣ? ಅರ್ಜುನ, ಪರಮಾತ್ಮ, ಕ್ಷಣಕಾಲ ಈ ಗದೆಯನ್ನು ಹಿಡಿದಿರು. ಆಗಬಹುದು ಪರಮಾತ್ಮ. ಇದು ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು.
ಈಗಲಾದರೆ ಹೇಳು ಕೃಷ್ಣ, ಏನು ಆ ಸಂದೇಶ? ನೀನು ಕೋಪ ಮಾಡುವುದಿಲ್ಲಷ್ಟೇ. ಅದು ಆಗಲಿ. ನಾನು ಹೇಳಿದಂತೆ ಮಾಡುವೆಯಾ ಕಂಡೆಯ? ಹಾಗಾದರೆ ನೀನು ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ. ಆಗಲಿ ಯಾಜ್ಞಸೇನಿ, ಆಗಲಿ ಯಾಜ್ಞಸೇನಿ, ನಾನು ಹೇಳಿದಂತೆ ಮಾಡುವೆಯಾ ಕಂಡೆಯ? ನಿನ್ನ ಮಾತನ್ನು ನಾನು ಎಂದಾದರೂ ಮೀರಿರುವನೇ ಕೃಷ್ಣ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಈ ಹಗ್ಗವು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರೆಯಿತು. ಇದರಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸು. ಇದೇನು ಪರಿಹಾಸ್ಯವೇ ಅಲ್ಲ? ಪರಿಹಾಸ್ಯವಲ್ಲ ಸಹೋದರಿ. ಶತ್ರುಗಳ ಎಡೆಮುಡಿಯನ್ನು ಬಿಡಿಸಲಿ ನೀನು ಮಹಾಪಂಡಿತೆಯಂತೆ. ಇದರಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ಎಂದು ನೋಡೋಣ. ಭೀಮಸೇನ, ನಿನಗ ಸಂದೇಶ ಇಚ್ಛೆ ಇದ್ದರೆ, ಕೇಳುವ ಇಚ್ಛೆ ಇದ್ದರೆ, ಪಾಂಚಾಲಿ ಕೃಷ್ಣನು ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸು. ತಂಗಿ, ಈಗ ಕೇಳಿರಿ. ಭೀಮಸೇನನ್ನು ಬಂಧಿಸಿರುವ ಹಗ್ಗವು ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಗಿತ್ತು. ಯಾರು ಈ ಕಾರ್ಯವನ್ನು ಬೈದವರು? ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ಆತನ ತಮ್ಮ ದುರಾಚಾರಿಯಾದ ದುಶ್ಯಾಸನನು ಈ ಕಾರ್ಯ ಮಾಡಿದನು. ಅವರಿಗಲ್ಲದೆ ಮತ್ತಾರಿಗೆ ಸಾಧ್ಯ? ಪಾಂಚಾಲಿ, ನನ್ನ ಕೈಗಳನ್ನು ಬಿಚ್ಚು. ಈ ನೀಚ ಕೃತ್ಯ ಎಸಗಿದ ದುರ್ಯೋಧನಾಭಿಮಾನವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಪಾಂಡವರ ರಾಯಭಾರಿಯನ್ನು, ಆ ಕುಂದಿಕೌರವನು ಈ ರೀತಿ ಅಪಮಾನ ಮಾಡಿದ್ದೇನೆ. ಅಗ್ರಜ, ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವಲ್ಲ, ದುರ್ಯೋಧನನು ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಹೇಳುವನು ಕೇಳಿರಿ. ದುಡುಕುತ್ತ ನುಡಿದ ಕೌರವನು ಇಡಿಂಬಾಪತಿಯೇ ಕೇಳು. ಹುಡುಕುತ್ತ ನುಡಿದ ಕೌರವನು ಇಡಿಂಬಾಪತಿಯೇ ಕೇಳು. ಕಡೆಗೂ ಯುದ್ಧವ ಕೈವೆ ಕೊಡೆ ನಾನು ರಾಜ. ಕಡೆಗೂ ಯುದ್ಧವ ಕೈವೆ ಕೊಡೆ ನಾನು ರಾಜ. 5 ಗ್ರಾಮವ ಕೊಡೆನು, ಈ ಮನೆಗೊಂದು ಊರೆನು ಬೆಳೆನು. 5 ಗ್ರಾಮವ ಕೊಡೆನು, ಈ ಮನೆಗೊಂದು ಊರೆನು ಬೆಳೆ. ಕೊಡುವೆನು ರಾಜ್ಯವನು ನಾನು ಪಡಿದಾಗ ಎನ್ನ. ವಿಮಸನ ಕೊಡುವೆನು ರಾಜ್ಯವನು ನಾನು ಪಡಿದಾಗ ಎನ್ನ. ದುಡುಕುತ್ತ ನೋಡಿದ ಕೌರವನು ಹಿಡಿಂಬಾಪತಿಯೇ ಕೇಳು. ಕಡೆಗೂ ಯುದ್ಧವ ಕೈಯೇ ಕೊಡೆ ನಾನು ರಾಜ. ಭೀಮಸೇನ, ಈ ಸಂಧಿಯನ್ನು ಅಪೇಕ್ಷಿಸಿದರೆ ಧರ್ಮನಂದನ, ಈ ಸಂಧಿಯನ್ನು ಬಯಸುವುದಾದರೆ ಅದು ದೊರಕುವುದು ರಣರಂಗದಲ್ಲಿ, ರಸಿಕರ ಸ್ಪರ್ಶ ಸಂಧಾನದಲ್ಲಿ, ನಿನ್ನ ರಸಿಕರ ಘೋಷದಲ್ಲಿ ಎಂದು ಹೇಳಿದೆ. ಪಾಂಚಾಲಿ, ನನ್ನ ಕೈಗಳನ್ನು ಬಿಚ್ಚು. ಅಗ್ರಜ, ನೀವಾದರೂ ಬಿಚ್ಚಿ. ಏನು, ಯಾರೋ ಬಿಚ್ಚಿಲ್ಲದೋಲೆ, ನಾನೇ ಬಿಚ್ಚಿಕೊಳ್ಳುವೆನು. ಎಲ್ಲಿ ನನಗದೆ? ಎಲ್ಲರೂ ಕೇಳಿ ನನ್ನ ಪ್ರತಿಜ್ಞೆಯನ್ನು. ಕೌರವರನ್ನು ಮರಣಗೊಳಿಸದೆ ದರ್ಯನಿರಲು ಬಿಡುವೆನೆ. ಅಗ್ರಜ, ಕೌರವರನ್ನು ಮರಣಗೊಳಿಸದೆ ದರ್ಯನಿರಲು ಬಿಡುವೆನೆ. ರಣದಲ್ಲವರ ರಕ್ತಪಾನ ಮಾಡದಿರುವೆನೆ. ಅಗ್ರಜ, ರಣದಲ್ಲವರ ರಕ್ತಪಾನ ಮಾಡದಿರುವೆನೆ. ಹತ್ಯೆಯ ಮುಡಿ ಮುಟ್ಟಿದವನ
ನಾನು ವಾಯುದೇವನ ಅಂಶಂತೆ ಜನಿಸಿದೆ ನಿಜವಾಗಿದ್ದರೆ ವೀರಮಾತೆ ಕುಂತಿದೇವಿಯ ಸ್ತನ್ಯಪಾನ ಮಾಡಿದ ಸತ್ಯವಾಗಿದ್ದರೆ ನಾಡಿನ ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವನ 99 ಮಂದಿ ಸಹೋದರನ್ನು ಸಂಪೂರ್ಣವಾಗಿ ನಾಶ ಮಾಡಿ ದುರುಳ ದುಶ್ಯಾಸನ ವಕ್ತಗಳನ್ನು ಬಗೆದು ಆತನ ಗುಂಡಿಗೆ ಬಿಸಿರತ್ವದಿಂದ ಪಾಂಚಾಲಿ ಬಿಡುಮುಡಿಯನ್ನು ಕಟ್ಟಿಸುವೆನು. ನಂತರ ದರ್ಪಿತ ದುರ್ಯೋಧನ ತೊಡೆಯನ್ನು ಈ ನನ್ನ ಘರಾದಂಡದಿಂದ ಮುರಿದು ಆತನ ರಾಜ ಕಿರೀಟವನ್ನು ನನ್ನ ಎಡಗಾಲಿಂದ ಹೊತ್ತು ಮಾಡದೆ ಹೋದರೆ ನನಗತಿ ಭಯಂಕರವಾದ ನರಕವೇ ಪ್ರಾಪ್ತವಾಗಲಿ. ಕೃಷ್ಣ, ಇದಕ್ಕೆ ನನ್ನ ಪಾದವೇ ಸಾಕ್ಷಿ. ಓಹೋ, ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಪ್ರಾಣವು ಇದೆಯಲ್ಲವೇ? ಇಲ್ಲಿ ನಿನ್ನ ಜನ್ಮದ ರಹಸ್ಯವು ತಿಳಿಯುವುದು ಎಂದು ಹೇಳಿದನು. ಹೇ ಭಾಸ್ಕರ, ಆ ರಹಸ್ಯವೇನು ದೇವ? ದೇವ ಭಾನುತಿಲಕ, ನಿನ್ನ ದಯೆಯಿಂದ ಚಿಕ್ಕಿಗಳು ಉದುರುವಂತೆ, ಕತ್ತಲೆಯು ಚದುರುವಂತೆ ನೀನು ನನ್ನ ಹೃದಯಾಕಾಶದಲ್ಲಿ ಮೂಡಿರಲು ಕುಲಹೀನನೆಂಬ ಕತ್ತಲೆಯನ್ನು ಎಂದು ಹೊರದುಡುವೆಯೋ? ನಿನ್ನ ತಾನಿದಾನಕ್ಕೆ ನನ್ನನ್ನು ಎಂದು ಬರಮಾಡಿಕೊಳ್ಳುವೇ ದೇವ. ಸಪ್ತಾಶ್ವರರಥಮಾರೂಢಂ ಪ್ರಚಂಡಂ ಕಶಪಾತ್ಮಜಂ ಶ್ವೇತಪದ್ಮಧರಂ ದೇವಂ ತಂ ತಂ ಸೂರ್ಯ ಪ್ರಣಮಾಮ್ಯಂ ತಂ ಸೂರ್ಯ ಪ್ರಣಮಾಮ್ಯಹಂ. ದೇವಾ ಭಾನುತಿಲಕ, ಅರಿಯಲಾರದ ಘೋರತಂ ದೇಹದಾಪ್ತಿಯಲ್ ಮುಳುಗಿಸೇನ, ಅರಿಯಲಾರದ ಘೋರತಂ ದೇಹದಾಪ್ತಿಯಲ್ ಮುಳುಗಿಸೇನ, ಮನದಿ ಮೋಡಿದ ಅಂಧಕಾರವ ಮನದಿ ಮೋಡಿದ ಅಂಧಕಾರವ ಬೆಳಗಿಸಿಂದೋ ಭಾಸ್ಕರ, ಅರಿಯಲಾರದ ಘೋರ ಸಂದೇಹ. ಹೇ ಭಾಸ್ಕರ, ಬಂಧು ಬಾಂಧವರೆಂಬ ಪಾಶಕ್ಕೆ ಸಿಲುಕಿ ನೊಂದೆನು ಇಂದು ತಾಪದಿ ಹಸರ. ಬಂಧು ಬಾಂಧವರೆಂಬ ಪಾಶಕ್ಕೆ ಸಿಲುಕಿ ನೊಂದೆನು ಇಂದು ತಾಪ, ನೀಗಿಸೋ ಶೋಧನೆಯ ಗೈಯದೆ ಶಾಂತಿ ನೀಡೋ ಶ್ಯಾಮಲಾಂಗ, ಶಾಂತಿ ನೀಡೋ ಶ್ಯಾಮಲಾಂಗ, ಅರಿಯಲಾರದ ಘೋರ ಸಂದೇಹದಾಪಿಯ ಮುಳುಗಿತೇನ, ಅರಿಯಲಾರದ ಘೋರ ಸಂದೇಹ. ಭಾಸ್ಕರ ಭಾಸ್ಕರ, ಹೇ ಭಗವಾನ್ ಭಾಸ್ಕರ, ಈ ಸೃಷ್ಟಿಯ ಪ್ರಪಂಚವನ್ನು ಪಾಲಿಸುತ್ತಿರುವ ನೀನು ನನ್ನ ಜನ್ಮದ ರಹಸ್ಯವನ್ನು ನೀನು ತಿಳಿದಿರಲೇಬೇಕು. ಈ ಅಂಧಕಾರದಿಂದ ನನ್ನನ್ನು ಉದ್ಧರಿಸು ದೇವ, ನನ್ನನ್ನು ಉದ್ಧರಿಸು.
ಓಂ ಸೂರ್ಯದೇವಾಯ ನಮಃ. ಓಂ ಭಾಸ್ಕರಾಯ ನಮಃ. ಕುಮಾರ ಕರ್ಣ, ಓಂ ಸೂರ್ಯದೇವಾಯ ನಮಃ. ಯಾರು ಯಾರು ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ? ತಾವು ಯಾರು ತಾಯಿ ನೀವು? ಕುಮಾರ, ನೀನು ಪೂಜಿಸುತ್ತಿರುವ ಸರ್ವಸಾಕ್ಷಿ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದಷ್ಟೇ ನಾನು. ಈ ನಿರ್ಭಾಗ್ಯನನ್ನು ಕುಂತಿ ಎಂದು ಕರೆಯುವರು ಕರ್ಣ. ಕುಂತಿ ಕುಂತಿ? ಹಾಗಾದರೆ ನನ್ನ ಹಡೆದ ಮಾತೆ ಕುಂತಿ ಅಮ್ಮ. ಕರ್ಣ, ಅಮ್ಮ ನೀನೇನಾ ನನ್ನ ಹಡೆದ ಮಾತೆಯೋ? ಅಮ್ಮ, ನದಿಗಳೇಕೆ ನೂಕಿದೆ ಮಾತೆಗೆ ಮಮತೆ ಇರದೆ? ನದಿಗಳೇಕೆ ನೂಕಿದೆ ಮಾತೆಗೆ ಮಮತೆ ಇರದೆ? ನದಿಗಳೇಕೆ ನೂಕಿದೆ? ಜನಿಸಿದಾಚನ ಕರುಣೆ ತೊರೆಗೋ ಅಮ್ಮ. ಅಮ್ಮ ಅಮ್ಮ ಜನಿಸಿದಾಚನ ಕರುಣೆ ತೊರೆದು ಜಲದೊಳೆಸೆದು ಹಾಸ್ಯಗೈಯಲು. ಜನಿಸಿದಾಚನ ಕರುಣೆ ತೊರೆದು ಜಲದೊಳೆಸೆದು ಹಾಸ್ಯಗೈಯಲು. ಕಂದನೆನಿಸಿ ಹಂದು ನಿನಗೆ ಕಂದನೆನಿಸಿ ಹಂದು ನಿನಗೆ ನಾನು ಗೈದ ಪಾಪರಾದವೇನು? ಅಪರಾಧವೇನಿಲ್ಲ ಕಂದ. ನಾನು ಗೈದ ಪರಾಧವೇನು? ನದಿಗಳೇಕೆ ಹೋಗಿದೆ ಮಾತೆಗೆ ಮಮತೆ ಇರದೆ? ನದಿಗಳೇಕೆ ಹೋಗಿದೆ ಅಮ್ಮ. ಅಮ್ಮ ಅಮ್ಮ ಇರೋ ತಾಯಿ, ನಮಸ್ಕರಿಸನು ತಾಯಿ, ನಮಸ್ಕರಿಸನು ಜನನಿ. ಮಂದ ಭಾಗ್ಯನಂತೆ ನಾನು ಬಾಲ್ಯದಿಂದಲೂ ಹಳೆದೆನೋ ಕುಮಾರ, ಮಂದ ಭಾಗ್ಯನಂತೆ ನಾನು ಬಾಲ್ಯದಿಂದಲೂ ಹಳೆದೆನೋ. ಸೂತನೆಂಬಳು ಮುಳುಗಿ ಬಹಳ ನೊಂದೆನೋ.
ಜನಕರಾರು ಎಂದು ಕಂಬನಿಗರೆದೆನು. ಅಮ್ಮ ಹರದ ಜನನಿ ಜನಕರಾರು ಎಂದು ಕಂಬನಿಗರೆದೆನು. ಎಂದು ಕಂಬನಿಗರೆದೆನು. ಮಾತೆಗೆ ಮಮತೆಗೆ ಅಮ್ಮ ಅಮ್ಮ ಜನನಿ ಅಮ್ಮ ಕೀರ್ತಿಶೀಲನಾಗು ಕಂದ, ಕೀರ್ತಿಶೀಲನಾಗು. ಕೀರ್ತಿ ಎಂತಹ ಕೀರ್ತಿಯಮ್ಮ ನನ್ನದು. ನಾನು ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾನದಿಯಲ್ಲಿ ತೇಲಿಬಿಡಲು ನಾನು ಮಾಡಿದ ಅಂತಹ ಅಪರಾಧವಾದರೆ ಎಂತ ಅಮ್ಮ. ಈ ಪಾಪಿಯ ದೇಹವನ್ನು ಅಲ್ಲಿಯ ಜಲಚರಗಳು ಕೂಡ ತಿನ್ನದೆ ಬಿಟ್ಟವಲ್ಲ. ಕಾಡಿನಲ್ಲಿರುವ ಕ್ರೂರ ಮೃಗಗಳು ಕೂಡ ತಮ್ಮ ತಮ್ಮ ಮರಿಗಳನ್ನು ಎಷ್ಟೋ ಪ್ರೀತಿ ಮಮತೆಯಿಂದ ಸಾಕಿ ಸಲುವವು. ಹೀಗಿರುವಾಗ ಮನುಷ್ಯ ಮಾತ್ರ ನಾನು ನಿನಗೆ ಮಾಡಿದ ಅಂತಹ ಅಪರಾಧವಾದರೆ ಎಂತಾಯಿ ಅಮ್ಮ. ಈ ಪ್ರಪಂಚವೇ ನಿನ್ನ ಮಗನನ್ನು ಸೂತ ನೀಚ ಈನ ಕುಲದವನೇ ಎಂದು ಹೇಳುತ್ತಿರುವಾಗ ಅಮ್ಮ ಇದೆಲ್ಲವನ್ನು ಒಂದೇ ಒಂದು ಮಾತಿನಿಂದ ಬಗೆಹರಿಸಬಹುದಾಯ್ತಲ್ಲ. ಏಕಮ್ಮ ಸುಮನಾದೆ, ಹೋಗಲು ಬಿಡು ತಾಯಿ. ನೀನು ನನ್ನ ಹೆತ್ತ ತಾಯಿ, ದೈವಕ್ಕೆ ಸಮಾನಳು. ನಿನ್ನನ್ನು ನಾನು ದೂಷಿಸಿದರೆ ಪರಮ ಪಾಪಿಯಾಗುವನು ತಾಯಿ. ಅಮ್ಮ ಈಗಲಾದರೂ ಈ ಮಗನ ಮೇಲೆ ಕರುಣೆ ತೋರಿದೆಯಲ್ಲ, ಅಷ್ಟೇ ಸಾಕು ತಾಯಿ. ಈ ನಿನ್ನ ಉಪಕಾರದ ಭಾರವನ್ನು ನಾನು ಹೇಗೆ ತೀರಿಸಲಿ ತಾಯಿ, ಹೇಗೆ ತೀರಿಸಲಿ ಜನನಿ? ಪಡೆದೆನು ನಿನ್ನ
ಮಾಡಬೇಡ ಕಂದ. ಮೊದಲೇ ನೊಂದಿರುವ ನನ್ನ ಮನಸ್ಸಿಗೆ ನಿನ್ನ ಮಾತುಗಳು ಶೂಲದಂತೆ. ಬಾಲ್ಯದಿಂದಲೂ ನೀನು ಅನುಭವಿಸಿದ ಕಷ್ಟ ನಷ್ಟಗಳಿಗೆಲ್ಲ ಈ ಪಾಪಿಯಾದ ಕೊಂಚೆಯೇ ಕಾರಣಗಳು. ಕ್ಷಮಿಸು ಕಂದ, ನನ್ನನ್ನು ಕ್ಷಮಿಸು ಕಂದ, ಕ್ಷಮಿಸು. ಅಮ್ಮ ಜನನಿ ಅಡೆದಾಕೆ ನೀನೇನಮ್ಮ ನಿನ್ನೊಡಲ ಸುತ ನಾನೇ ನಮ್ಮ ಅಮ್ಮ ಅಮ್ಮ ಜನನಿ ಅಡೆದಾಕೆ ನೀನೇನಮ್ಮ ನಿನ್ನೊಡಲ ಸುತ ನಾನೇ ನಮ್ಮ ಎತ್ತ ತಾಯಿರುಳವ ಸೇವೆಗೈದ ಭಾಗ್ಯ ಎತ್ತ ತಾಯಿರುಳವ ಸೇವೆಗೈದ ಭಾಗ್ಯ ಇತ್ತಲೆ ದೇವಾಲಯ ಇತ್ತಲೆ ದೇವಾಲಯ ಅಮ್ಮ ಜನನಿ ಅಡೆದಾಗೆ ನೀನೇನಮ್ಮ ನಿನ್ನೊಡಲ ಸುತ ನಾನೇ ಕಡಲಾಳವ ಮುಸುಕುತ ನದಿಯೋ ಕಡಲಾಳವ ಮುಸುಕುತ ನದಿಯು ಸನಗರದಿಂದ ದಾಟುವ ತೆರದಿ ಕಡಲಾಳವ ಮುಸುಕುತ ನದಿಯೋ ಸಡಗರದಿಂದ ದಾಟುವ ತೆರದಿ ನಿನ್ನನ್ನು ನಾಡಿಲ್ಲೋ ಅಮ್ಮ ನಿನ್ನನ್ನು ನಾಡಿಲ್ಲೋ ಸಂಧಿಸಲೋಟೋಟಿ ಬಂದೇವ ಎತ್ತ ತಾಗಿರುಳವ ಸೇವೆಗೈದ ಭಾಗ್ಯ ಎತ್ತ ತಾಗಿರುಳವ ಸೇವೆಗೈದ ಭಾಗ್ಯ ಇತ್ತಲೆ ದೇವಾಲಯ ಇತ್ತಲೆ ದೇವಾಲಯ ಅಮ್ಮ ಜನನಿ ಅಡೆದಾಗೆ ನೀನೇನಮ್ಮ ನಿನ್ನೊಡಲ ಸುತ ನಾನೇ ಅಮ್ಮ ಈ ರೀತಿ ಮಾತನಾಡುವುದು ಬಾಲಕಾಲ ನನಗೆ ಶ್ರೇಷ್ಠರ ತಾಯಿ. ನಾನು ಹತಭಾಗ್ಯನಮ್ಮ. ನನ್ನ ಕರ್ಮಕ್ಕೆ ನೀನು ತಾನೇ ಮಾಡುವೆ ತಾಯಿ. ಅಮ್ಮ ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರ ತಾಯಿ ಸುಕೃತ ಶಾಲಿಗಳು. ಅಂತಹ ಭಾಗ್ಯ ಈ ಪಾಪಿಯಾದ ಕರ್ಣನಿಗೆ ಎಲ್ಲಿಂದ ಬರಬೇಕು ತಾಯಿ? ಈಗಲಾದರೂ ಪಾಂಡವರೊಡನೆ ಸೇರಿ ರಾಜ್ಯಭಾರವನ್ನು ಮಾಡುವಂತೆ ಬಾ ಕಂದ. ಇದೊಂದು ಮಾತನ್ನು ಬಿಟ್ಟು ಮತ್ತೆ ನಾನು ಕೇಳ್ತಾಯಿ ನಡೆಸಿಕೊಡುವೆನು. ಆದರೆ ನಾನು ಜೀವಿಸುವ ತನಕ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಂತಾಯಿ ಮಾಡಲಾರೇನು. ನಾನು ನಿನ್ನಲ್ಲಿ ಸೆರೆಗುಡ್ಡಿ ಬೇಡಿಕೊಳ್ಳುತ್ತಿರುವುದು ಕಂದ. ಸೌಭಾತ್ರ ದಾನ ಮಾಡು ಮಗನೇ. ಅಮ್ಮ ನೀನು ವೀರಮಾತೆ, ನೀನೇ ಹೇಳು. ಪೊರೆದಾತನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ, ಆತನ ಕಾರ್ಯಗಳು ನನ್ನಿಂದಲೇ ಸಾಧಿಸಲ್ಪಡಬೇಕಾಗಿರುವಾಗ ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ನಾನು ಆತನನ್ನು ತೊರೆದರೆ
ನಾನು ಕೊಲೆಪಾತಕಿಗಿಂತಲೂ ಕಡೆಯಾಗುವುದಿಲ್ಲ ತಾಯಿ. ಇದರಿಂದ ತಂದೆ ತಾತಂದಿರು ನರಕಕ್ಕೆ ಬೀಳದಿರಿ. ಮುಂದೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣ, ಪಾಪಿ ಕರ್ಣ, ನೀನೆಂತಹ ನೀಚನೆಂದು ಎಲ್ಲೆಲ್ಲೂ ಶಪಿಸದಿರಿ. ಅಮ್ಮ, ಇಂತಹ ಸನ್ನಿವೇಶದಲ್ಲಿ ವೀರಮಾತೆಯಾದ ನೀನು ನನಗೆ ಹಿತಬೋಧನೆಯನ್ನು ನೀಡುತ್ತಾಯಿ. ನಿಶ್ಚಯ ಕರ್ಣ, ನಿನ್ನ ಮಾತುಗಳೆಲ್ಲವೂ ಅಕ್ಷರಶಃ ಸತ್ಯ. ಆದರೆ ನೀವಾರು ಜನ ಸೇರಿ ರಾಜ್ಯಭಾರ ಮಾಡುವುದನ್ನು ನಾನು ನೋಡಿ ಸಂತೋಷ ಪಡಬಾರದೆ ಕಂದ. ಅಮ್ಮ, ಪಾಂಡವರು ನನ್ನ ಸಹೋದರರೆಂಬ ಭಾವನೆಯೇ ನನ್ನಲ್ಲಿರುವ ತಾಯಿ. ಅಮ್ಮ, ನೀನು ಎಳೆತನದಲ್ಲಿ ಬೆಳೆಸಿದ ಸಸಿಯು ಪೋಷಿಸುವರಲ್ಲದೆ ಒಣಗಿ ಹೋಗಿರುವಾಗ ಪುನಃ ಚಿಗುರುವುದೇ ತಾಯಿ. ಮಮ ಪ್ರಾಣಾಹಿ ಪಾಂಡವ ಎಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ, ಅಮ್ಮ, ನಿನ್ನ ಮಕ್ಕಳಾದ ಪಾಂಡವರಿಗೆ ಭಯವೆಲ್ಲಿಂದ ಬರಬೇಕು ತಾಯಿ? ಕುಮಾರ, ನಾಳಿನ ಯುದ್ಧದಲ್ಲಾದರೂ ಪರಾನ್ಮುಖನಾಗು ಕಂದ. ಅಮ್ಮ, ಈ ಕಣ್ಣನ್ನುವಂತಹ ನೀಚನ ತಾಯಿ ಪೌರುಷರ ತನಕ ಹೋರಾಡಿ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ನಾನು ಮಡಿಯುವೆ ತಾಯಿ. ಅಮ್ಮ, ಆತನು ನನ್ನ ಮೇಲಿನ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ. ಈ ಪ್ರಪಂಚವೇ ನನ್ನನ್ನು ಸೂತ ನೀಚ ಹೀನ ಕುಲದವನೇ ಎಂದು ದೂಡಿಬಿಟ್ಟಿದಾಗ, ಅಮ್ಮ, ನನ್ನನ್ನು ಕರೆದೊಯ್ದು ಅಂಗರಾಜ್ಯಕ್ಕೆ ಅಧಿಪತಿಯನ್ನಾಗಿ ಮಾಡಿಲ್ಲವೇ? ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ನಾನಾತನನ್ನು ತೊರೆದರೆ ಭಗವಂತನು ಮೆಚ್ಚುವನೆ ತಾಯಿ. ಸರ್ವದಾಗಲಾರದು. ಈ ಯುದ್ಧದಲ್ಲಿ ನಾನು ಪರಮುಖನಾಗಲಾರೆ ತಾಯಿ, ಆಗಲಾರೇನು? ಹೋಗಲಿ ಬಿಡು ಕರ್ಣ, ಈಗಾಗಲೇ ನೊಂದಿರುವ ನಿನ್ನ ಮನಸ್ಸನ್ನು ನಾನು ಹೆಚ್ಚಿಗೆ ನೋಯಿಸಲಾರೆ. ಕರ್ಣ, ಅಮ್ಮ, ನಾಳಿನ ಯುದ್ಧದಲ್ಲಿ ಪಾಂಡವರೇನಾದರೂ ನಿನ್ನ ಕೈಗೆ ಸಿಕ್ಕರೆ ಅವರನ್ನು ಕೊಲ್ಲಬೇಡ ಕರ್ಣ, ಅವರನ್ನು ಉಳಿಸಿಕೊಡು ಕಂದು. ಅಮ್ಮ, ಉಳಿಸಿಕೊಡು. ಎಂತಹ ಸ್ವಾರ್ಥ ಮನೋಭಾವ ತಾಯಿ ನಿನ್ನದು. ಪಾಂಡವರು ನಿನ್ನ ಮಕ್ಕಳು, ನಾನು ಸೂತ ಕುಲದಲ್ಲಿ ಬೆಳೆದ ತಾಯಿ. ಅಮ್ಮ, ಆಗಬಹುದು ತಾಯಿ, ಆಗಬಹುದು. ಯಾರನ್ನಾದರೂ ಉಳಿಸುವೆನು ತಾಯಿ. ಆದರೆ ನನ್ನ ಪರಮವೀರ್ಯದ ಅರ್ಜುನನು ಉಳಿಸಲಾರೇನು? ಅರ್ಜುನನ ಮೇಲೆ ನಿನಗೆ ಏಕಪ್ಪ ಇಷ್ಟೊಂದು ದ್ವೇಷ? ಹೌದು ತಾಯಿ, ಆತನನ್ನು ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ಕೌರವೇಶ್ವರ ನೋಡಿ ಸಂತೋಷ ಪಟ್ಟರೆ ಆಗ ನನ್ನ ಜನ್ಮವು ಸಾರ್ಥಕವಾಗುವ ತಾಯಿ. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳಾವಕಾಶವಿರುವ ತಾಯಿ. ಅಮ್ಮ, ಅರ್ಜುನನಿಂದ ನಾನೇ ಹತನಾದರು, ಒಂದು ವೇಳೆ ನನ್ನಿಂದಲೇ ಅರ್ಜುನ ಹತನಾದರು, ನಿನಗೈವರು ಮಕ್ಕಳು ಉಳಿಯುವ ತಾಯಿ. ಚಿಂತೆಯನ್ನು ಬಿಡು ತಾಯಿ. ಕಟ್ಟ ಕಡೆಯದಾಗಿ ನನ್ನದೊಂದು ಮಾತನ್ನಾದರೂ ನಡೆಸಿಕೊಡುವೆ ಯಾಕಂದ? ಅಮ್ಮ, ನಿನ್ನ ಮಾತನ್ನು ನಡೆಸಿಕೊಡಲಾಗದ ಕಡು ಪಾಪಿ ಕರ್ಣನೆಂದು ನುಡಿಯುವೆ ತಾಯಿ. ಅಮ್ಮ, ಈಗಲಾದರೂ ಎತ್ತ ತಾಯಿ ಋಣವನ್ನು ನಾನು ತೀರಿಸಿಕೊಳ್ಳುವೆನು ತಾಯಿ. ಸತ್ಯವಾಗಿಯೂ ನಡೆಸಿಕೊಡುವೆಯಾ? ಅಮ್ಮ, ನಿನ್ನ ಮಾತನ್ನು ನಡೆಸಿಕೊಡಲಾದ ಕಡು ಪಾಪಿ ಎಂದು ನುಡಿಯುವೆ ತಾಯಿ. ಜನನಿ ನಿನ್ನ ಮಗನಿವನು ಉಸಿಯಾಡುವನೇನು? ಜನನಿ ನಿನ್ನ ಮಗನಿವನು ಉಸಿಯಾಡುವನೇನು? ಮಾತೆಯ ನುಡಿಗೆ ಉಸಿಯಾಡಿದೊಡೆ ಮೆಚ್ಚುವನೇ ಆ ಭಾಸ್ಕರನು. ಅಮ್ಮ, ಮಾತೆಯ ನುಡಿಗೆ ಉಸಿಯಾಡಿದರೆ ಮೆಚ್ಚುವನೇ ಆ ಭಾಸ್ಕರನು. ಅಮ್ಮ, ಎಂತಾದರೂ ಸರಿಯೇ ನಡೆಯಿಸುವೆನು ನಿನ್ನ ನುಡಿಯ. ಹೌದು ತಾಯಿ, ಎಂತಾದರೂ ಸರಿಯೇ ನಡೆಯಿಸುವೆನು ನಿನ್ನ ನುಡಿಯ. ಧರ್ಮದಾಣೆ ಧರ್ಮಜದಾಣೆ ನಿನ್ನೆ ಪಾದ ಕಮಲದಾಣೆ ಜನನ್ನೇ. ತೊಟ್ಟ ಬಾಣವನ ತೊಡದೆಯೊರಳದೆ ಕಟ್ಟ ಕರೆಯ ತನಕ ಕರಮ
ಯುದ್ಧದಲ್ಲಿ ನೀನು ತೊಟ್ಟ ಬಾಣವನ್ನು ಪುನಃ ತೊಡಬೇಡ ತೊಡಬೇಡ. ಎಂತಹ ಮಾತನ್ನು ಕೇಳಿಬಿಟ್ಟೆ ತಾಯಿ, ಎಂತಹ ಮಾತನ್ನು ಕೇಳಿಬಿಟ್ಟೆ. ಸುಯೋಧನ, ಮಿತ್ರ ಸುಯೋಧನ, ಈಗಲೀಗ ನೀನು ಕೆಟ್ಟೆ, ಈಗಲೀಗ ನೀನು ಕೆಟ್ಟೆ. ಅಷ್ಟದಿಕ್ಪಾಲಕರೇ, ಸೂರ್ಯ ಚಂದ್ರಾದಿಗಳಿಗ ಮನುಮುನಿಗಳೇ, ನನ್ನ ಸ್ವಾಮಿ ಕೌರವೇಶ್ವರನನ್ನು ನೀವೇ ಕಾಪಾಡಬೇಕು. ಇಂದ್ರನು ಮೋಸದಿಂದ ಬಂದು ನನ್ನ ವಜ್ರ ಕವಚವನ್ನು ಅಪಹರಿಸಿದನು. ವಿದುರನ್ನು ಸರಿಯಾದ ಸಮಯಕ್ಕೆ ಬಿಲ್ಲನ್ನು ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನು ಬಂದು ನನ್ನ ಜನ್ಮದ ರಹಸ್ಯವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ನನ್ನ ಎತ್ತ ತಾಯಿ ಬಂದು, ಮಗನೇ ಕರ್ಣ, ತೊಟ್ಟ ಬಾಣವನ್ನು ಪುನಃ ತೊಡಬೇಡ ಮಗನೇ ಎಂದು ವಾಗ್ದಾನವನ್ನು ಪಡೆದು, ಆಗಲಿ, ಪ್ರಪಂಚ ದೈವ ಎಲ್ಲವೂ ಸಂಚು ಮಾಡುತ್ತಿರುವುದು ಮಾಡಲಿ. ಪೌರುಷರ ತನಕ ಹೋರಾಡಿ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ನಾನು ಹೋರಾಡುವೆನು. ಉಳಿದಿದ್ದು ದೈವ ಇಚ್ಛೆ. ಅಮ್ಮ, ಆಗಬಹುದು ತಾಯಿ, ಆಗಬಹುದು ತಾಯಿ. ಈ ನಿನ್ನ ಮಾತಿನಲ್ಲಿ ಸಂದೇಹವಿಲ್ಲ ತಾನೆ ಮಗನೇ? ಅಮ್ಮ, ಈ ಕರ್ಣದ ಮೇಲೆ ನಿನಗಿನ್ನು ಇನ್ನೂ ಸಂದೇಹವೇ ತಾಯಿ? ಅಮ್ಮ, ಎತ್ತ ಕರುಳಿನ ಬಾಧೆಯನು ನಾಮಲ್ಲೇ, ಸತ್ಯ ಸಾಕ್ಷಿ ಧರ್ಮವನ್ನು ನಾ ಬಿಡಲಲ್ಲೇ, ಕಟ್ಟ ಕಡೆಯೋಳ್ ಧರ್ಮದಾದಿಗೆ ಕಾಲಿಡಲಲ್ಲೇ, ಇದೋ ಕೊಡುವೆನು ಭಾಷೆಯನು ಬಿಡು ಚಿಂತೆಯ ಜನನ್ನೇ, ಜನನ್ನೇ. ಸಂದೇಹವ ಬಿಡು ಅಮ್ಮ, ಕನ್ನಡ ಭಾಷೆಯ ಕೇಳಮ್ಮ, ಸಂದೇಹವ ಬಿಡು ಅಮ್ಮ. ಅಮ್ಮ, ತಂದೆ ಬಾಳದ ಗುರಿಯೋ ತೊಡುವುದಿಲ್ಲ ನಾ ಮತ್ತೊಂದ, ಹಿಡಿಯುವುದೊಂದೇ ಬಾಳದ ಗುರಿಯೋ ತೊಡುವುದಿಲ್ಲ ನಾ ಮತ್ತೊಂದ, ಮುಗಿಲ ಗಿಳಿದು ಬರಲೇ ತಲೆಯು ಬೆರಿದು ನಿಲ್ಲಲೇ, ಮುಗಿಲಗಿಳಿದು ಬರಲೇ ದರೆಯು ಬಿಡಿಯುತ್ತಲೇ, ನಿನ್ನಾಡ ಸತ್ಯಮ್ಮ, ನಿನ್ನಾಡ ಸತ್ಯಮ್ಮ, ಬಿಡು ಚಿಂತೆಯ ಜನನೀ. ಅಮ್ಮ, ಶ್ರೀಕೃಷ್ಣ ಪರಮಾತ್ಮನ ಕುಟಿಲೋಪಾಯವು ಫಲಿಸಿತು. ಅಮ್ಮ, ಈ ಯುದ್ಧದಲ್ಲಿ ನಮಗಿನ್ನೂ ಖಂಡಿತವಾಗಿಯೂ ಜಯವಿಲ್ಲ ತಾಯಿ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಅಮ್ಮ, ನೀನಿನ್ನು ಹೋಗಿ ಬಾ ತಾಯಿ. ಅಮ್ಮ, ಅಮ್ಮ, ಸ್ವಲ್ಪ ನಿಲ್ಲು ತಾಯಿ, ಸ್ವಲ್ಪ ನಿಲ್ಲು. ಅಮ್ಮ, ಎತ್ತ ತಾಯಿಯ ಪ್ರಥಮ ದರ್ಶನವೇನೋ ಇಂದಾಯಿತು. ಅಮ್ಮ, ನಿನ್ನನ್ನು ನೋಡುವ ಭಾಗ್ಯ ಮುಂದೆ ಲಭಿಸುವುದೋ ಇಲ್ಲವೋ ನನಗೊಂದು ತಿಳಿಯದು ತಾಯಿ. ಅಮ್ಮ, ಈ ಯುದ್ಧ ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರ ಬಳಿಯೂ ಹೇಳಬೇಡ ತಾಯಿ. ಹೌದು ತಾಯಿ. ಅಮ್ಮ, ಇದು ಗುರು ಪಾಂಡವರ ಘೋರ ಸಮರ ತಾಯಿ. ಈ ಯುದ್ಧದಲ್ಲಿ ಯಾರು ಉಳಿಯುವರೋ ಯಾರು ಮಡಿಯುವರೋ ನನಗೊಂದು ತಿಳಿಯದು ತಾಯಿ. ಅಮ್ಮ, ಈ ಯುದ್ಧದಲ್ಲಿ ನಾನು ಹತನಾದರೆ ಸತ್ಯ ಸಂಗಮನಾದ
ಧರ್ಮರಾಯನ ಕೈಯಲ್ಲಿ ನನ್ನ ಉತ್ತರಾಧಿಕಾರಿಗಳನ್ನು ನೆರವೇರಿಸಬೇಕೆಂದು ಬೇಡಿಕೊಳ್ಳುವೆನು ತಾಯಿ, ಬೇಡಿಕೊಳ್ಳುವೆನು. ಇಷ್ಟೊಂದು ಸಂಕಟ ರಾಶಿಗಳಿಂದ ಈ ಸಾಮ್ರಾಜ್ಯ ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯವೇ ನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ. ಅಮ್ಮ ಅಮ್ಮ ನಿನ್ನ ಮಗವನು ಈ ಯುಗದಿ ಕಾಣಲಹುದೆ ಎಂದು ಅಮ್ಮ ನಿನ್ನ ಮಗವನು ಈ ಯುಗದಿ ಕಾಣಲಹುದೆ ಎಂದು ಬಗೆ ಬಗೆಯಳು ಮುಂದು ಕಣ್ಣೀರಗರೆದು ಬಗೆ ಬಗೆಯಳು ನೊಂದು ಅಮ್ಮ ಅಮ್ಮ ಹೋಗಿ ಬರುವೆಯ ಅಮ್ಮ ಹೋಗಿ ಬರುವೆಯ ದೈವಾನುಕೂಲವಿಲ್ಲ ಮನುಷ್ಯರು ಈ ಪ್ರಪಂಚದಲ್ಲಿ ಬದುಕಿದ್ದರೂ ಪ್ರಯೋಜನವಿಲ್ಲ. ನಾನೀಗಲೇ ಯುದ್ಧ ಭೂಮಿಗೆ ಹೋಗುವೆನು. ಪೌರುಷತನಕ ಹೋರಾಡಿ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿಯೇ ಹೋರಾಡುವೆನು. ಉಳಿದಿದ್ದು ದೈವ ಇಚ್ಛೆ. ಹೇ ವಿಧಿ, ನಿನ್ನ ಲೀಲೆಯು ಅಗಣಿತವಾದುದು, ಅಮೋಘವಾದುದು. ವಿಧಾತನ ನಾಟಕ ಬಲ್ಲವರಾರು ಮಾನವ ಜೀವ ಮೋಹಾಂಧಕಾರ ಎಲ್ಲ ಮಾಯೇ ಮಾಯಾ ಜಾಲ ವಿಧಿಗೈದ ಮೋಸದಿಂದ ಗತಿಯೇ ನನಾದೆ ಜಗದಿಯೇ ವಿಧಿಗೈದ ಮೋಸದಿಂದ. ಹೇ ವಿಧಿ, ಎನ್ನಯ್ಯ ಬಾಳು ಕಣ್ಣೀರು ಜಗದೇ ಎನ್ನಯ್ಯ ಬಾಳು ಕಣ್ಣೀರು ಜಗದೇ ಪಾಲಿಪರಾರೋ ದೀನನ ದಯದೆ. ಎನ್ನಯ್ಯ ಬಾಳು ಕಣ್ಣೀರು ಜಗದೇ ಪಾಲಿಪರಾರೋ ದೀನನ ದಯದೆ. ಕೊನೆಗಾಣಿಸಯ್ಯ ಕರ್ಮದ ಬಂಧನ. ವಿಧಿ, ಕೊನೆಗಾಣಿಸಯ್ಯ ಕರ್ಮದ ಬಂಧನ. ದಾರಿಯ ಕಾಣದ ಅಂದನ ತೆರೆನಾದೆ. ದಾರಿಯ ಕಾಣದ ಅಂದನ ತೆರೆನಾದೆ. ನನಾದ ಜಗದೇ ವಿಧಿಗೈದ ಮೋಸದಿಂದ ಗತಿಯೇ
ದೀನನಾಥೆ ಜಗದೇ ವಿಧಿಯೇ